ಹಾಯ್ ಫ್ರೆಂಡ್ಸ್, ಅಡುಗೆ ಮನೆಯಲ್ಲಿ ಈ ಎರಡು ವಸ್ತುಗಳು ಖಾಲಿ ಆಗಲೇಬಾರದು. ಅಂತಹ ಕಡೆ ಒಂದು ನಿಮಿಷವೂ ನಿಲ್ಲಲ್ಲ ಲಕ್ಷ್ಮಿ. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗಾದರೆ ನೋಡೋಣ ಬನ್ನಿ ಅದು ಏನು ಅಂತ. ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆ ಉತ್ತರ ದಿಕ್ಕಿಗೆ ಮನೆ ಮಾಡಿರಬಾರದು. ಅಂತೆಯೇ ಅಡುಗೆ ಮನೆಯಲ್ಲಿ ಎಂದಿಗೂ ಕೂಡ ಸಾಮಗ್ರಿಗಳು ಖಾಲಿ ಆಗಲೇಬಾರದು. ವಾಸ್ತವವಾಗಿ ಅಡುಗೆ ಮನೆಯಲ್ಲಿರುವ ವಸ್ತುಗಳಲ್ಲಿ ಸಂಪತ್ತಿನ ದೇವತೆಯಾದ ಲಕ್ಷ್ಮಿ ಸದಾ ನೆಲೆಸಿರುತ್ತಾಳೆ. ಕೆಲವೊಮ್ಮೆ ಕೆಲವು ಪದಾರ್ಥಗಳು ಖಾಲಿಯಾದರೂ ಸಹ ತೊಂದರೆಯಿಲ್ಲ, ಆದರೆ ಎಂದಿಗೂ ಸಹ ಅಡುಗೆ ಮನೆಯಲ್ಲಿ ಎರಡು ವಸ್ತುಗಳು ಖಾಲಿ ಆಗಲೇಬಾರದು. ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆಯಲ್ಲಿ ಈ ಎರಡು ವಸ್ತುಗಳು ಖಾಲಿಯಾಗಿದೆ ಎಂದರೆ ಅಂತಹ ಮನೆಯಲ್ಲಿ ಧನಲಕ್ಷ್ಮಿ ನೆಲೆಸುವುದಿಲ್ಲ, ಬದಲಿಗೆ ದರಿದ್ರಲಕ್ಷ್ಮಿ ಒಕ್ಕರಿಸುತ್ತಾಳೆ ಅಂತಲೇ ನಂಬಲಾಗಿದೆ. ಮೊದಲನೆಯದಾಗಿ, ಅಡುಗೆ ಮನೆಯಲ್ಲಿ ಎಂದಿಗೂ ಕೂಡ ಉಪ್ಪು ಖಾಲಿಯಾಗದಂತೆ ನಿಗಾ ವಹಿಸಿ. ಇಲ್ಲದಿದ್ದರೆ ಅಂತಹ ಮನೆಯಲ್ಲಿ ಎಷ್ಟೇ ಸಂಪಾದಿಸಿದರೂ ಹಣ ನಿಲ್ಲುವುದಿಲ್ಲ, ಆರ್ಥಿಕ ಮುಗ್ಗಟ್ಟು ಹೆಚ್ಚಾಗುತ್ತದೆ. ಎರಡನೆಯದಾಗಿ, ಅಡುಗೆಯಲ್ಲಿ ಬಳಸುವ ಅರಿಶಿನ ಕುಟುಂಬದ ಆರೋಗ್ಯವನ್ನು ಬಿಂಬಿಸುತ್ತದೆ. ಮನೆಯಲ್ಲಿ ಎಂದೂ ಸಹ ಅರಿಶಿನ ಖಾಲಿ ಆಗಲೇಬಾರದು. ಇದು ಮನೆಯವರ ಅನಾರೋಗ್ಯಕ್ಕೆ ಕಾರಣವಾಗುವುದರ ಜೊತೆಗೆ ಮನೆಯಲ್ಲಿ ಭಾರೀ ಆರ್ಥಿಕ ನಷ್ಟವನ್ನು ಉಂಟು ಮಾಡಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಮನೆಯಲ್ಲಿ ಈ ಎರಡು ವಸ್ತುಗಳು ಖಾಲಿಯಾಗದಂತೆ ನೋಡಿಕೊಳ್ಳುವುದು ಗೃಹಿಣಿಯ ಜವಾಬ್ದಾರಿಯಾಗಿರುತ್ತದೆ. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ಇಂತಹ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದಗಳು.